ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಶನಿವಾರದ ವ್ಲಾಗೆ ಕಂಟಿನ್ಯೂ ಆಗಿರೋ ವ್ಲಾಗ್ ಇದು. ಇನ್ನು ಅತ್ತೆ ಬಂದುಬಿಟ್ಟು ಪರಂಗಿ ಹಣ್ಣು ಕೊಟ್ಟು ಕಳಿಸಿದ್ರು. ಮನೆ ಹತ್ರ ಪರಂಗಿ ಗಿಡ ಇದೆ ಅಲ್ವಾ, ಸಖತ್ತು ಕಾಯಿ ಬಿಡುತ್ತೆ. ನಿಜವಾಗ್ಲೂ ತಿನ್ನೋರೇ ಇಲ್ಲ, ಅಷ್ಟು ಚೆನ್ನಾಗಿ ಬಿಡ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಸಾನ ಮತ್ತು ಗುಂಡ ನಮ್ಮ ಮನೆಯವರು ತಿಂತಾರೆ ಏನಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. 3 ದಿನದಿಂದ ಹೇಳ್ತಾನೆ ಇದ್ದರು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವರು ಹೋಗಿ ಬಂದಿರಲಿಲ್ಲ. ಹೇಳ್ಬೇಕಂದ್ರೆ ಅತ್ತೆಗೆ ಗೊತ್ತಿಲ್ಲ ಈ ವಿಷಯ. ಇನ್ನು ನಾನು ಇದಾಗಿರೋದು ಅದಕ್ಕೆ ಗೊತ್ತಿಲ್ಲ ಅವರಿಗೆ. ಇನ್ನು ತಿನ್ನಲಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಇನ್ನು ನಾನಂತೂ ತಿನ್ನಲಿಲ್ಲ. ಇನ್ನು ಸಾನ ಮತ್ತು ಗುಂಡ ನಮ್ಮ ಮನೆಯವರು ಕಟ್ ಮಾಡ್ಕೊಂಡು ತಿಂತಾಯಿದ್ದಾರೆ. ತುಂಬ ಸ್ವೀಟ್ ಇರ್ತವೆ, ತುಂಬ ಚೆನ್ನಾಗಿರ್ತವೆ. ನಾನಂತೂ ಸಖತ್ತು ತಿಂದುಬಿಟ್ಟಿದ್ದೀನಿ ಆ ಮರದಲ್ಲಿ. ಏನಂದರೆ ಯಾವಾಗಲೂ ಅಲ್ಲಿದ್ದಾಗೆಲ್ಲ ಚೆನ್ನಾಗಿ ತಿಂತಾಯಿದ್ದೆ, ಏನೂ ಇದಾಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದಾಗಿಂದ ತಿನ್ನಲೇ ಇಲ್ಲ ಅಲ್ವಾ. ಹೇಳ್ಬೇಕಂದ್ರೆ ಅವಾಗವಾಗ ಪರಂಗಿ ಎಲ್ಲ ಚೆನ್ನಾಗಿ ತಿಂದ್ರೇ ಒಳ್ಳೆಯದು. ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗಲ್ಲಿ ಇರೋರು ಮಾತ್ರ ಅವಾಗವಾಗ ಪಪ್ಪಾಯ ತಿಂದ್ರೇ ಏನು ಕೂಡ ಇದಿರಲ್ಲ. ಇನ್ನು ಅವಾಗ ಚೆನ್ನಾಗಿ ತಿಂತಾಯಿದ್ದೆ. ಇನ್ನು ಯಾವಾಗ ಇಲ್ಲಿಗೆ ಬಂದು ನಾವು ಸೆಟ್ಲಾದವು, ಇನ್ನು ಜಾಸ್ತಿ ಅಲ್ಲಿಗೆ ಹೋಗ್ತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ಹಂಗಾಗಿ ಏನೋ ಒಂದು ಇದಾಯಿತು. ಇಲ್ಲಿ ಬಂದುಬಿಟ್ಟು ಹಸುಗೆ ನಮ್ಮ ಮನೆಯವ್ರು ಈ ಥರ ಸ್ವಲ್ಪ ಮೈ ತೊಳಿತಾ ಇದ್ದಾರೆ. ಗೊತ್ತಲ್ವ, ಬಿಸಿಲು ಅಂದರೆ ಭಾಳ ಬಿಸಿಲು. ಸುಮ್ಮನೆ ನೀರು ಕೂಡ ಸರಿಯಾಗಿ ಬರ್ತಾಯಿಲ್ಲ, ಫಾಸ್ಟಾಗೆ ಬರ್ತಾಯಿಲ್ಲ, ಹಾಗೆ ಸಣ್ಣಗೆ ಬರ್ತಾ ಇದ್ದಾವೆ. ಅವನ್ನ ಸ್ವಲ್ಪ ಇಟ್ಕೊಂಡು ಹಂಗೆ ಸ್ವಲ್ಪ ತೊಳಿತಾ ಇದ್ದಾರೆ. ನಮಗೆ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಅಂದರೆ ಯಾವಾಗಲೂ 24 ಗಂಟೆ ಅವು ಬಿಸಿಲಲ್ಲೇ ಇರ್ತವೆ. ಅವು ಯಾವ ಥರ ತಡ್ಕೊಳ್ತವೆ ನಾವು ದೇವ್ರಿಗೆ ಬಲ್ಲ. ನಿಜವಾಗ್ಲೂ ತಡ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರಲ್ಲ, ಅದೇ ಗ್ರೇಟ್ ಅಂತ ಅನ್ಕೋಬೋದು. ಇದೊಂದೇ ಹಸುನೇ ಇರೋದು. ಮುಂಚೆ 3 ಏನೋ ಇದ್ವು, ಅವನ್ನೆಲ್ಲ ಕೂಡ ಮಾರಿದ್ದಾರೆ. ಇದ್ರ ಜೊತೆಗೆ ಒಂದು ಕರು ಇತ್ತಲ್ವ, ಎಷ್ಟು ಕ್ಯೂಟಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಫುಲ್ಲು ವೈಟ್, ಅಂದರೆ ಫುಲ್ಲು ವೈಟ್ ಇತ್ತು ಕರು. ಇದು ಇದ್ರ ಮರಿ ಅದನ್ನು ಕೂಡ ಅವರು ಇಟ್ಕೊಂಡು ಹೋಗಿದ್ರು. ಇದೊಂದನ್ನು ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಇದನ್ನೊಂದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ. ಇನ್ನು ಫೈನಲಿ ಸಂಜೆಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಸಲು ಬೆಳಗ್ಗೆಯಿಂದ ಮತ್ತು ಮಧ್ಯಾಹ್ನ ಏನು ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು 4:15 ಮತ್ತೆ ಅಂದರೆ ಕೆಲಸ ಮಾಡ್ಕೊಳ್ಳೋದಕ್ಕಾಗುತ್ತೆ ಈ ಮನೆಯಲ್ಲಿ. ಹಂಗಾಗಿ ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸಾಯಂಕಾಲಕ್ಕೆ ಪಲ್ಯ ಮಾಡಿ ಬೀಟ್ರೋಟು ಇದ್ದು, ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಪಾತಿಗೆ ಹಿಟ್ಟೆಲ್ಲ ಕಲಸಿ ಸೈಡಿಗೆ ಎತ್ತಿಟ್ಟೆ. ಫಸ್ಟ್ ಹಿಟ್ಟೆಲ್ಲ ಕಲಸಿಟ್ಬಿಟ್ರೆ ನೆಕ್ಸ್ಟ್ ಕೆಲಸ ಎಲ್ಲ ಮಾಡ್ಕೋಬೋದು. ನಾವು ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಂತ ಹೇಳಿ ಇನ್ನು ಹಿಟ್ಟೆಲ್ಲ ಮುಂಚೆ ಕಲಸಿಟ್ಟಿದ್ದೀನಿ. ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿರೋದು ಅಷ್ಟೇ. ಮತ್ತು ಏನು ಕೂಡ ಸಂಜೆವರೆಗೂ ಕೆಲಸ ಮುಟ್ಟಲ್ಲ ಅಲ್ವಾ. ಅಲ್ಲೇದೆಲ್ಲ ಹಂಗೆ ಇದ್ದಿರುತ್ತೆ. ಕಸ ಆಗಲಿ ಮತ್ತು ಪಾತ್ರೆ ಚೊಂಬು ಎಲ್ಲ ಕೂಡ ಹಂಗೆ ಇರ್ತವೆ. ಏನು ಕೂಡ ತೊಳೆಯೋದಕ್ಕಂತೂ ಆಗೋದಿಲ್ಲ. ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು. ನಿಜವಾಗ್ಲೂ ಬೆಳಗ್ಗೆ ಒಂದು 8 ಗಂಟೆ ಹಂಗೆ, 8 ಗಂಟೆಯಿಂದ ಅಲ್ಲಿ ಬಿಸಿಲು ಬಂದಿರೋದು. ಮತ್ತು ಸಂಜೆ 4:15 5 ಗಂಟೆ ಆದರೂ ಕೂಡ ಅಲ್ಲಿ ಯಾವಾಗಲೂ ಬಿಸಿಲಿರುತ್ತೆ. ಇನ್ನು ಬಂಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸುಡ್ತಾ ಇರ್ತವೆ. ಹಂಗಾಗಿ ಏನು ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈ ಮನೆಯಲ್ಲಂತೂ. ಇನ್ನು ಅಸಲು ಮಧ್ಯಾಹ್ನ ಟೈಮ್ ಹಿಂಗೆ ಕುತ್ಕೊಳ್ಳೋಣ, ಹಿಂಗೆ ಏನಾದರೂ ಮಾಡೋಣ ಅಂದರೂ ಕೂಡ ಆಗೋದಿಲ್ಲ. ಅದಕ್ಕೆ ಎಲ್ಲ ಸಾಯಂಕಾಲನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲ ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಸುಮ್ಮನೆ ಬೇವಿನ ಮರದ ಕೆಳಗೆ ಕೂತ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಆಗಲ್ಲ. ಇನ್ನೊಂದು ಸ್ವಲ್ಪ ದಿನ ಒಂದು ಮಳೆ ಬರೋವರೆಗೂ ಇದೇ ಪರಿಸ್ಥಿತಿನೇ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಪಾತ್ರೆ ಅಂತೂ ಒಂದು ರಾಶಿ ಇದ್ದವು. ಇನ್ನು ಬೆಳಗ್ಗೆವು ಮತ್ತು ಮಧ್ಯಾಹ್ನದವು ಎಲ್ಲ ಕೂಡ ಹಂಗೆ ಇಟ್ಟಿದ್ದೆ, ಟಬ್ಗೆ ಹಾಕಿಟ್ಟಿದ್ದೆ ಸಾಯಂಕಾಲ ತೊಳ್ಕೊಳ್ಳೋಣ ಅಂತ ಹೇಳಿ. ಇನ್ನು ನಮ್ಮ ಸಾನ ಸೋಮವಾರ ಊರಿಗೆ ಹೋಗ್ತಾಳೆ. ಒಂಥರ ಬೇಜಾರಾಗ್ತಾಯಿದೆ ನನಗಂತೂ. ಒಂದು 10-15 ದಿನ ಹಂಗೆ ಜೊತೆಗೆ ಚೆನ್ನಾಗಿದ್ಲು. ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಅದು ಇದು. ಮತ್ತು ನನಗೆ ಹೆಲ್ಪ್ ಮಾಡೋದಕ್ಕಿಂತ ಗುಂಡನ್ನ ಚೆನ್ನಾಗಿ ನೋಡ್ಕೊತಾ ಇದ್ಲು. ಅವನು ಒಂದು ತುಂಬ ಅಂದರೆ ಬಿಡ್ತಾ ಇರಲಿಲ್ಲ ನನ್ನ ಹತ್ರ. ಯಾವಾಗಲೂ ಕೂಡ ಅವರಿಬ್ಬರು ಅಕ್ಕ ತಮ್ಮನೇ ಆಟಾಡಿಕೊಂಡು ಅದು ಚೆನ್ನಾಗಿ ಎತ್ಕೊಳ್ಳೋದು ಎಲ್ಲ ಕೂಡ ಪ್ರತಿಯೊಂದು ಚೆನ್ನಾಗಿ ನೋಡ್ಕೊತಾ ಇದ್ಲು. ಸ್ನಾನ ಮಾಡಿಸೋದು, ರೆಡಿ ಮಾಡೋದು, ಒಟ್ಟು ಅವ್ನ ಕೆಲಸ ಏನಿರುತ್ತೆ ಎಲ್ಲ ಕೂಡ ನೋಡ್ಕೊತಾ ಇದ್ಲು. ಈ ಸರಿ ಅಂತೂ ಇನ್ನು ಸೋಮವಾರದಿಂದ ಮತ್ತು ನನಗೆ ಕೆಲಸ ಎಲ್ಲ ಬೀಳುತ್ತೆ. ಇನ್ನು ಮನೆ ಕೆಲಸ ಒಂದು ಎಲ್ಲ ಕೂಡ ನೋಡ್ಕೊಂಡು ಮ್ಯಾನೇಜ್ ಮಾಡಬೇಕು. ಮಕ್ಕಳು ಅಂದಮೇಲೆ ರಜೆ ಇದ್ದಾಗ ಮಾತ್ರ ನಮ್ಗೆ ಸಿಗ್ತಾರೆ. ರಜೆ ಇಲ್ಲ ಅಂತಂದರೆ ಇನ್ನು ಅವ್ರ ಜೊತೆ ನಮಗೆ ಟೈಮ್ ಕಳೆಯೋದಕ್ಕೂ ಕೂಡ ಆಗೋದಿಲ್ಲ. ಮತ್ತು ನಮ್ಮ ಸಾನ ಕೂಡ ಈ ಸರಿ ಹೈಸ್ಕೂಲ್ಗೆ ಹೋಗ್ತಾಳಲ್ವ, ಅವಳು ಕೂಡ ಹೋಗ್ಬಿಟ್ಟು ಎಲ್ಲ ಇದು ಮಾಡ್ಕೋಬೇಕು, ಏನು ಜೋಡಿಸ್ಕೊಳ್ಬೇಕು, ಬಟ್ಟೆ ಬುಕ್ಸು ಅದೆಲ್ಲ ಕೂಡ ರೆಡಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಇನ್ನು ಸೋಮವಾರ ಬಿಟ್ಟು ಬರ್ತೀನಿ ಹೋಗಿಬಿಟ್ಟು. ಇನ್ನು ನನ್ನ ತಂಗಿ ಕೂಡ ಬರ್ತಾಳೆ. ಅವಳು ಚಳ್ಳಕೆರೆಗೆ ಬರ್ತಾಳೋ ಇನ್ನು ಹಿರಿಯೂರಿಗೆ ಬರ್ತಾಳೋ ಗೊತ್ತಿಲ್ಲ. ಹಿರಿಯೂರಿಗೆ ಬಂದರೆ ಹೋಗ್ಬಿಟ್ಟು ಹಿರಿಯೂರಿಗೆ ಬಿಟ್ಟು ಬರ್ತೀನಿ. ಇಲ್ಲ ಚಳ್ಳಕೆರೆಗೆ ಬಾಕ ಅಂತಂದರೆ ನಾವು ಡೈರೆಕ್ಟಾಗಿ ಚಳ್ಳಕೆರೆಗೆ ಹೋಗಿ ಬಿಟ್ಟು ಇನ್ನು ವಾಪಸ್ ಬರ್ತೀನಿ ನಾನು.
ಇನ್ನು ಜಾಸ್ತಿ ಪಾತ್ರೆ ಇದ್ವಲ್ವ, ಇನ್ನು ಅವಳಿಗೊಬ್ಳಿಗೆ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಉಜ್ಜಿ ಕೊಡ್ತೀನಿ, ನೀನು ತೊಳೆದು ಹಾಕೊಂತೆ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಕೂಡ ಪಾತ್ರೆ ತೊಳೆದು ಕೂತ್ಕೊಂಡೆ. ಇನ್ನು ನೆನ್ನೆ ಒಂದು ಕಮೆಂಟ್ಸ್ ಬಂದಿತ್ತು, ಸಿಸ್ಟರ್ ನೀವು ನಾನ್ ವೆಜ್ ತಿನ್ನಲ್ವ, ನಾನ್ ವೆಜ್ ಮಾಡಲ್ವ, ಯಾವಾಗಲೂ ಕೂಡ ಅಂದರೆ ವಿಡಿಯೋ ಮಾಡೋದಿಲ್ಲ ಅಲ್ವಾ ಅಂತ ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ನಾನ್ ವೆಜ್ಜು ಅಂತಂದರೆ ಅಪರೂಪನೇ, ಈ ಬಿಸಿಲಿಗಂತೂ ಅಸಲು ತಿನ್ನೋದಕ್ಕಾಗೋದಿಲ್ಲ. ಇನ್ನು ನಮ್ಮ ಮನೆಯಲ್ಲಂತೂ ಯಾರು ಕೂಡ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ನಮ್ಮ ಮನೆಯವ್ರು ತಿಂತಾರೆ, ತೀರಾ ಅಷ್ಟು ಹೆವಿಯಾಗೂ ತಿನ್ನಲ್ಲ, ಏನಿಲ್ಲ. ಇನ್ನು ನಾನು ಮಾಡಿಡೋದಷ್ಟೇ. ಮಾಡುವಾಗ ಅಂದರೆ ಸಾಂಬಾರು ಮಾಡ್ತೀನಲ್ಲ, ಸಾಂಬಾರಾಗಲಿ ಫ್ರೈ ಆಗಲಿ ಏನಾದರೂ ಚಿಕನ್ ಆಗಲಿ ಮಟನ್ ಆಗಲಿ ಮಾಡಿದಾಗ ಒಂದು ಟೈಮ್ ಸ್ವಲ್ಪ ತಿಂತೀನಿ ಅಷ್ಟೇ. ಆಮೇಲೆ ತಿನ್ನೋದಕ್ಕೆ ಮನಸ್ಸು ಬರೋಲ್ಲ ನನಗಂತೂ. ಅದು ಅಂದರೆ ಸುಮ್ಮನೆ ವಾಮಿಂಟ್ ಬರೋ ಥರ ಆಗುತ್ತೆ, ಅಷ್ಟು ಆಗಲೇ ನಾನ್ ವೆಜ್ ವಿಷಯನೇ ಎತ್ತೋದು ಕೂಡ ಆಗ್ತಾಯಿಲ್ಲ, ಅಷ್ಟು ಬಿಟ್ಬಿಟ್ಟಿದ್ದೀವಿ ನಾವಂತೂ. ಇನ್ನು ನನ್ನ ಮಗನ ವಿಷಯಕ್ಕೆ ಬಂದ್ರಂತೂ ಅವನು ಅಷ್ಟು ಮುಟ್ಟೋದೇ ಇಲ್ಲ. ಅಟ್ಲೀಸ್ಟ್ ತಿಳಿಯಲ್ಲಾದರೂ ತಿನ್ನೋ ಅಂತಂದರೂ ಕೂಡ ತಿನ್ನೋದೇ ಇಲ್ಲ. ಇನ್ನು ಮೊಟ್ಟೆ ಒಂದು ತಿಂತಾನಷ್ಟೇ. ಮೊಟ್ಟೆ ಕೂಡ ಇನ್ನು ಅಪರೂಪನೇ ತರಿಸೋದು, ಜಾಸ್ತಿ ಕೂಡ ತರಿಸೋದಿಲ್ಲ. ಇನ್ನು ಅಂಗನವಾಡಿಗೆ ಹೋದಾಗ ಅಲ್ಲಿ ಮೊಟ್ಟೆ ಕೊಡ್ತಾ ಇರ್ತಾರಲ್ಲ, ಅವಾಗ ಮೊಟ್ಟೆ ಒಂದು ತಿಂತಾನಷ್ಟೇ. ಚಿಕನ್ ಆಗಲಿ ಮಟನ್ ಆಗಲಿ ಮೀನಾಗಲಿ ಏನೇನು ಅಸಲು ಮುಟ್ಟೋದೇ ಇಲ್ಲ. ಹಂಗೆ ಅವನ ಪರಿಸ್ಥಿತಿ. ಇನ್ನು ನನಗೆ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ, ಫುಲ್ಲು ಬಿಟ್ಟಿದ್ದೀನಿ. ಇನ್ನು ಯಾವಾಗಾದ್ರೂ ನಮ್ಮ ಮನೆಯವ್ರು ಅಪರೂಪಕ್ಕೆ ಅಂದರೆ ಇನ್ನು ಅವ್ರಿಗೆ ಮಾಡಿಟ್ಬಿಡ್ತೀನಿ ಅಷ್ಟೇ. ಅವರು 1-2 ಟೈಮ್ 3 ಟೈಮು ತಿಂತಾರೆ. ಇನ್ನು ಅವ್ರಿಗೂ ತಿನ್ನೋದಕ್ಕಾಗಲಿಲ್ಲ ಅಂತಂದರೆ ಫಸ್ಟ್ನೇ ದಿನವೇ ಇಲ್ಲ 2ನೇ ದಿನವೇ ಇನ್ನು ಕೆಲ್ಸಕ್ಕೆ ಬರ್ತಾರಲ್ವ ಯಾರಾದರೂ, ಇನ್ನು ಆ ಅಣ್ಣರಿಗೆ ಊಟಕ್ಕೆ ಇಟ್ಕೊಟ್ರೆ ಆರಾಮಾಗಿ ಅವ್ರು ಊಟ ಮಾಡ್ತಾ ಇರ್ತಾರೆ. ಎಷ್ಟಂತೂ ಮಾಡೋದಿಲ್ಲ, ಅಟ್ಲೀಸ್ಟ್ ನಾವು ತಿನ್ನಲಿಲ್ಲ ಅಂದ್ರೂ ಬಂದವ್ರಿಗಾದರೂ ಇಟ್ಬಿಟ್ಟು ಖಾಲಿ ಮಾಡ್ತೀನಿ, ಹಂಗಿರುತ್ತೆ. ಅದಕ್ಕೆ ನಾನು ನಾನ್ ವೆಜ್ದು ಏನೂ ಕೂಡ ಜಾಸ್ತಿ ವಿಡಿಯೋದಲ್ಲಿ ತೋರಿಸೋದಕ್ಕೆ ಹೋಗೋದಿಲ್ಲ. ಖಂಡಿತ ಯಾವಾಗಾದರೂ ತಂದಾಗ ಮಾಡಿದಾಗ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ, ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಇನ್ನು ಈ ಟೈಮಲ್ಲಿ ಸ್ವಲ್ಪ ತಿನ್ನಬೇಕು ನಾನು, ಚಿಕನ್ ಆಗಲಿ ಮಟನ್ ಆಗಲಿ ಮೊಟ್ಟೆ ಆಗಲಿ ಎಲ್ಲ ಕೂಡ ತಿನ್ನಬೇಕು. ಪ್ರೋಟೀನ್ ಅಂಶ ಇವಾಗ ನನಗೆ ತುಂಬ ಇಂಪಾರ್ಟೆಂಟು. ಆದರೂ ತಿನ್ನೋದಕ್ಕೆ ಆಗೋದಿಲ್ಲ, ಅದೊಂದು ಪ್ರಾಬ್ಲಮ್ಮು. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಕಮೆಂಟ್ಸ್ ಕೂಡ ಬಂದಿತ್ತು, ಇವಾಗ ನಿಮ್ಗೆ ಎಷ್ಟು ತಿಂಗಳಂತ ಹೇಳ್ಬಿಟ್ಟು. ನಿಜ ಹೇಳ್ಬೇಕಂದ್ರೆ ನನಗೆ ಕನ್ಫರ್ಮ್ ಇಲ್ಲ ಇನ್ನು ಎಷ್ಟು ವಾರ ಇದೆ ಅಂತ, ಎಷ್ಟು ವೀಕ್ ಇದೆ ಅಂತ ಹೇಳ್ಬಿಟ್ಟು. ಒಂದು ಸ್ಕ್ಯಾನಿಂಗ್ ಮಾಡಿಸೋವರೆಗೂ ಅದ್ರಲ್ಲಿ ಗೊತ್ತಾಗುತ್ತೆ ಪಾಪು ಎಷ್ಟು ವೀಕ್ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ವೀಕ್ಸ್ ಇದೆ ಅಂದರೆ ಎಷ್ಟು ವಾರ ಇದೆ ಅಂತ ಹೇಳಿಬಿಟ್ಟು, ಎಷ್ಟು ತಿಂಗಳಲ್ಲಿದೆ ಅನ್ನೋದು ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ. ನಾವು ಅಂದ್ಕೊಳ್ಳೋ ಡೇಟಿಗೂ ಸ್ಕ್ಯಾನಿಂಗಲ್ಲಿ ಬರೋ ಡೇಟಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಹಂಗಾಗಿ ಹೋಗಬೇಕು ಹಾಸ್ಪಿಟಲ್ಗೆ, ಆದಷ್ಟು ಬೇಗ ಹೋಗ್ಬಿಟ್ಟು ಒಂದು ಸ್ಕ್ಯಾನ್ ಮಾಡಿಸ್ಬೇಕು. ಇನ್ನು 3 ತಿಂಗಳೊಳಗಡೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಆಮೇಲೆ 3 ತಿಂಗಳಾದಮೇಲೆ 4 ತಿಂಗಳಲ್ಲಿ ಇಲ್ಲ 5 ತಿಂಗಳಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಹಾಗೆ ಇಷ್ಟೊತ್ತಿಗೆ ಮಾಡಿಸ್ಬೇಕಿತ್ತು ನಾನು. ಈಗ ಈ ಹುಡುಗರು ಅವರೆಲ್ಲ ಇರೋದ್ರಿಂದ ನನಗೆ ಎಲ್ಲಿಗೂ ಕೂಡ ಬಿಟ್ಟು ಹೋಗೋದಕ್ಕಾಗ್ತಾಯಿಲ್ಲ. ಇನ್ನು ನಮ್ಮ ಸಹನನ ಕರ್ಕೊಂಡೋಗಿ ಊರಿಗೊಂದು ಬಿಟ್ಟು ಬಂದರೆ ಆಮೇಲೆ ನೆಕ್ಸ್ಟು ನಾನೊಬ್ಬಳೇ ಓಡಾಡ್ಬಿಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನು ಹೋಗ್ಬಿಟ್ಟು ಬ್ಲಡ್ ಚೆಕಪ್ಪು, ವೆಯ್ಟು, BP, ಶುಗರು ಎಲ್ಲ ಕೂಡ ಪ್ರತಿಯೊಂದು ಚೆಕಪ್ ಮಾಡಿಸ್ಕೋಬೇಕಲ್ವ. ಅದೆಲ್ಲ ಚೆಕಪ್ ಮಾಡಿಸ್ಕೊಂಡು ಮತ್ತೆ ಸ್ಕ್ಯಾನಿಂಗ್ ಬರ್ಕೊಡ್ತಾರೆ. ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ. ಅಲ್ಲಿವರೆಗೂ ಕೂಡ ನನಗೆ ಸಮಾಧಾನ ಇಲ್ಲ. ಒಂದು ಸತಿ ಒಂಥರ ಭಯನೂ ಅನ್ನಿಸ್ತಾ ಇರುತ್ತೆ ನನಗೆ. 2 ಸತಿ ಆ ಪ್ರಾಬ್ಲಮ್ ಆಗಿರೋದ್ರಿಂದ ಈ ಸತಿನೂ ಏನಪ್ಪ ಅನ್ನೋ ಥರ ಅನ್ನಿಸ್ತಾ ಇದೆ. ಅದಕ್ಕೆ ಅದೆಲ್ಲ ಏನು ಆಗೋದು ಬೇಡ ಅಂತೇಳಿ ಕೂಡ ದೇವ್ರ ಹತ್ರ ಪ್ರತಿದಿನವೂ ಬೇಡ್ಕೊಳ್ತಾ ಇದ್ದೀನಿ. ಇದೊಂದು ಯಾವುದಾದ್ರೂ ಆಗಿಬಿಟ್ರೆ ನಾನು ಒಂಥರ ದಡ ಸೇರಿದಂಗೆ ಅನ್ನೋ ಒಂದು ಫೀಲ್ ಕೂಡ ಬರ್ತಾಯಿದೆ ನನಗೆ. ಹಾಗಾಗಿ ಇನ್ನು ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಎಲ್ಲ ಚೆಕಪ್ ಮಾಡಿಸ್ಕೊಂಡು ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ಆಮೇಲೆ ಕನ್ಫರ್ಮಾಗಿ ಹೇಳ್ತೀನಿ ಎಷ್ಟು ತಿಂಗಳು ಎಷ್ಟು ವಾರ ಇದೆ ಅಂತ ಹೇಳಿಬಿಟ್ಟು. ಇನ್ನು ಅಲ್ಲಿವರೆಗೂ ಕೂಡ ನನಗೂ ಸರಿಯಾಗಿ ಹೇಳೋದಕ್ಕಂತೂ ಆಗೋದಿಲ್ಲ ಕನ್ಫರ್ಮಾಗಿ. ಅದಕ್ಕೆ ನೆಕ್ಸ್ಟ್ ಎಲ್ಲ ಕೂಡ ಶೇರ್ ಮಾಡ್ಕೊಳ್ತೀನಿ, ಅದರಲ್ಲೇನೇನಿಲ್ಲ. ಇನ್ನು ಡೈಲಿ ವ್ಲಾಗ್ ಅಂತಂದರೆ ಇರೋದೇ ಅಲ್ವಾ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಕೆಲವ್ರಿಗೆಲ್ಲ ಕೂಡ. ಹಾಗಾಗಿ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ. ಇನ್ನು ಹಾಸ್ಪಿಟಲ್ಗೆ ಹೋಗಿ ಬಂದಮೇಲೆ ಕನ್ಫರ್ಮಾಗಿ ಇಷ್ಟು ತಿಂಗಳು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಲ್ವ, ಆವಾಗ ತಿಳಿಸ್ಕೊಡ್ತೀನಿ ನಿಮಗೆ. ಇನ್ನು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಇನ್ನು ತುಂಬ ಪಾತ್ರೆ ಇದ್ವಲ್ವ ಎಲ್ಲ ಕೂಡ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇನ್ನು ಹೋಮ್ ಟೂರ್ ಕೂಡ ಮಾಡಬೇಕು. ಇನ್ನು ಯಾವಾಗ ಮಾಡಬೇಕು ಏನು ಅನ್ನೋದೇ ನನಗೆ ಇದಾಗ್ತಾಯಿದೆ. ಇನ್ನು ಸೋಮವಾರ ಪಕ್ಕ ಹೋಮ್ ಟೂರ್ ವ್ಲಾಗ್ ಬರುತ್ತೆ ಅಂತ ಹೇಳಿದ್ದೀನಲ್ವ, ನೋಡೋಣ ಆದಷ್ಟು ಮಾಡ್ತೀನಿ. ಬಟ್ ಯಾರು ಕೂಡ ಏನು ಅಂದ್ಕೋಬೇಡಿ, ಅಂದರೆ ಮನೆ ಆಗಲಿ ಇರೋ ವಾತಾವರಣ ಆಗಲಿ ಯಾವ ಥರ ಇರುತ್ತೆ ಅದೇ ಥರನೇ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ನಮಗೆ ಈ ಥರನಾದರೂ ಇವಾಗ ಸದ್ಯಕ್ಕೆ ಇರೋದಕ್ಕಾದರೂ ಸಿಕ್ಕಿದೆ, ಅದಕ್ಕೆ ತುಂಬ ಖುಷಿ ಪಡಬೇಕು. ಪರವಾಗಿಲ್ಲ.
ಮಾಡ್ತೀನಿ, ಮಾಡಿಬಿಟ್ಟು ಇನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನು ಸ್ಟವ್ ಕೂಡ ತುಂಬ ಗಲೀಜಾಗಿಬಿಟ್ಟಿತ್ತು ಸ್ಟವ್ ಅಂತೂ. ಅದನ್ನು ಕೂಡ ನೀಟಾಗಿ ಎಲ್ಲ ಉಜ್ಜಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇನ್ನು ಫೈನಲಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದಲ್ವ, ಇನ್ನು ಚಪಾತಿ ಎಲ್ಲ ಕೂಡ ಉಜ್ಜಿಬಿಟ್ಟು ಇನ್ನು ಬೇಯಿಸ್ತಾ ಇದ್ದೀನಿ. ಏನು ಗೊತ್ತಾ, ಹೊರಗಡೆ ಬೇಯಿಸೋಣ ಅಂತಂದರೆ ಸಾಯಂಕಾಲ ಟೈಮ್ ಫುಲ್ಲು ಗಾಳಿ ಎದ್ಬಿಡ್ತು. ಇನ್ನು ಒಲೆ ಹೊಚ್ಚಿ ಯಾಕೆ ಸುಮ್ಮನೆ ಪಾಟ್ ಬೀಳಬೇಕು ಅಂತ ಹೇಳಿಬಿಟ್ಟು ಇನ್ನು ಅಂದರೆ ಒಳಗಡೆನೇ ಸುಡ್ತಾ ಇದ್ದೀನಿ. ಎಣ್ಣೆ ಖಾಲಿಯಾಗಿತ್ತು. ನಮ್ಮ ಮನೆಯವ್ರಿಗೆ ಊರಕ್ಕೆ ಹೋಗಿದ್ರು, ಫೋನ್ ಮಾಡಿದೆ ಎಣ್ಣೆ ತೊಗೊಂಬ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬರೋದು ಲೇಟ್ ಆಗುತ್ತೆ ಅಂತಂದರು. ಸರಿ ಮತ್ತೆ ವೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಪ್ಲೇನಾಗಿ ಹಂಗೆ ರೊಟ್ಟಿ ಸುಡ್ತಾ ಇದ್ದೀನಿ. ಎಣ್ಣೆ ಇಲ್ಲ, ಆದರೂ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀವಲ್ಲ, ತುಂಬ ಮೆತ್ತಗಿರ್ತವೆ, ಅದೇನು ತೊಂದರೆ ಇರಲ್ಲ, ಆರಾಮಾಗಿ ತಿನ್ಬೋದು. ಇನ್ನು ಚಪಾತಿ ಅಂತೂ ಫೈನಲಿ ಆಯಿತು. ಫ್ರೆಂಡ್ಸ್, ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಬೀಟ್ರೋಟ್ ಎಲ್ಲ ಸಿಪ್ಪೆ ತೆಗ್ದೆ. ಬಟ್ ಇದು ನೋಡಿದ್ರೆ ಈ ಥರ ಕಲರ್ ಇದೆ. ನಾನು ನೋಡಿದ್ದು ಇದೇ ಫಸ್ಟ್ ಟೈಮ್ ಈ ಥರ ಕಲರ್ ನೋಡಿದ್ದು. ಯಾವತ್ತೂ ಕೂಡ ಒಂದು ಸತಿನೂ ನಾನು ಇಷ್ಟು ವರ್ಷ ಆದ್ರೂ ಒಂದು ಸತಿನೂ ಈ ಕಲರ್ ನೋಡಿಲ್ಲ. ಇದು ಬಂದುಬಿಟ್ಟು ಒಂಥರ ಕೇಸರಿ ಕಲರ್ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಥರ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ರೆಡ್ ಅಂತೂ ಇಲ್ಲ. ಇದು ನೋಡಿ, ನಮಗೆ ರೆಡ್ಡು ಬೀಟ್ರೋಟ್ ಆದರೆ ಈ ಥರ ಸ್ವಲ್ಪ ಹಿಂಗೆ ಅಂದರೆ ಸಾಕು, ಸುಮ್ಮನೆ ಎಷ್ಟು ಕಲರ್ ಆಗ್ತಾ ಇರುತ್ತೆ. ಮತ್ತು ಫುಲ್ಲು ರೆಡ್ ಅಂದರೆ ರೆಡ್, ಕೈಯೆಲ್ಲ ಹಿಂಗೆ ಮುಟ್ಕೊಂಡ್ರೆ ಸಾಕು, ಕೈಯೆಲ್ಲ ಒಂಥರ ಏನೋ ಪೇಂಟ್ ಬಳ್ಕೊಂಡಿರೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ನೋಡಿ ಈ ಥರ ಎಷ್ಟು ಇದು ಮಾಡಿದ್ರು ಕೂಡ ಕೈಗೆ ಬಣ್ಣನೇ ಹತ್ತಾ ಇಲ್ಲ. ಮತ್ತು ಇದು ಬಂದುಬಿಟ್ಟು ಕೈಯಲ್ಲಿ ಒಂಥರ ಕೇಸರಿ ಕಲರ್ ಥರ ಕಾಣಿಸ್ತಾ ಇದೆ. ಇದು ಯಾವ ಬೀಟ್ರೋಟ್ ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾಕೋ ಬೇಡ ಅನ್ನಿಸ್ತಾ ಇದೆ, ಅದಕ್ಕೆ ಸೈಡ್ಗೆ ಎತ್ತಿಟ್ಟಿದ್ದೀನಿ. ಇನ್ನೊಂದು ತರಿಸಿದ್ದೀನಿ, ನೋಡಬೇಕು ಇದು ರೆಡ್ ಇದೆಯೋ ಇದು ಇದೇ ಥರನೇ ಇದೆಯೋ ಗೊತ್ತಿಲ್ಲ. ನಮ್ಮ ಮನೆಯವರು ಮೊನ್ನೆ ತರಕಾರಿ ತರಬೇಕಾದ್ರೆ ಈ 2 ಬೀಟ್ರೋಟ್ ತಂದಿದ್ರು. ಇದು ನೋಡಿದ್ರೆ ಈ ಥರ ಇದೆ. ಅಸಲು ಕೈಗೆ ಇದೇ ಆಗ್ತಾ ಇಲ್ಲ ನೋಡಿ, ಎಷ್ಟು ಪರ್ಸಿದ್ರೂ ಕೂಡ ರಸನೂ ಬರ್ತಾ ಇಲ್ಲ, ಮತ್ತು ಕಲರ್ ಸಮೇತ ಆಗ್ತಾ ಇಲ್ಲ. ಇದೇನಂತ ನನಗೆ ಅರ್ಥ ಆಗ್ತಿಲ್ಲ. ಏನಾದರೂ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ಮರಿಬೇಡಿ. ನೋಡಿ ಒಂಚೂರು ಕೂಡ ಕಲರ್ ಆಗ್ತಾ ಇಲ್ಲ. ನೋಡೋಣ, ಇದು ಸ್ವಲ್ಪ ಕಟ್ ಮಾಡಿ ನೋಡ್ತೀನಿ ಇದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಏನಾದರೂ ಬೀಟ್ರೋಟಲ್ಲಿ ಕೂಡ ಏನಾದರೂ ಅಂದರೆ ಒಂಥರ ವಿಧ ಬರ್ತಾವಲ್ವ, ಏನಾದರೂ ಆ ಥರಗಿನ ಇದಾವೋ ಏನೋ ಗೊತ್ತಾಗ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ, ಇದು ನೋಡಿಬಿಟ್ಟು ಹೇಳ್ತೀನಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ಕೂಡ ಇದೇ ಥರನೇ ಇದೆ. ಈ ಕಲರು ಕೂಡ ಸೇಮ್ ಕಲರೇ ಇದೆ, ಇದ್ರ ಥರನೇ. ಬಟ್ ಇದು ಕೂಡ ಅಷ್ಟೇ, ಕೈಗೆ ಏನೂ ಹತ್ತಾ ಇಲ್ಲ, ಏನಿಲ್ಲ. ನೋಡ್ತಾ ಇರ್ಬೋದು. ಯಾಕೋ ಬೇಡ ಅನ್ನಿಸ್ತಾ ಇದೆ, ಸೈಡ್ಗೆ ಎತ್ತಿಡೋಣ. ನೋಡೋಣ, ಹಂಗೆ ಎತ್ತಿಟ್ಟಿರ್ತೀನಿ. ಕಮೆಂಟ್ ಮಾಡಿ ಮತ್ತು ವಿಚಾರಿಸ್ತೀನಿ, ಯಾರನ್ನಾದರೂ ಗೊತ್ತಿದ್ದರೆ ಮಾಡೋಣ, ಇಲ್ಲಾಂದರೆ ಬೇಡ. ಎತ್ತಿಕ್ಬಿಡ್ತೀನಿ. ಕಲರೇ ಆಗ್ತಾಯಿಲ್ಲ. ಇದು ಒಂಥರ ಡಿಫ್ರೆಂಟ್ ಕಲರ್ ಇದೆ, ಯಾಕೋ ಗೊತ್ತಾಗ್ತಾ ಇಲ್ಲ ಏನು ಕೂಡ. ಓಕೆ ಫ್ರೆಂಡ್ಸ್, ಎತ್ತಿಕ್ಬಿಡ್ತೀನಿ. ಮತ್ತೆ ನೋಡು ಹೆಂಗೈತೆ, ಕಲರು ಆಗ್ತಾಯಿಲ್ಲ, ಏನಿಲ್ಲ. ಇದು ಯಾವ ಥರ ಬೀಟ್ರೋಟು ನನಗೆ ಗೊತ್ತಿಲ್ಲ. ಪಪ್ಪ ಬಂದಮೇಲೆ ಹೇಳ್ಬಿಟ್ಟು ತೋರಿಸಿ ಮಾಡೋಣ. ಇನ್ನು ಬೀಟ್ರೋಟ್ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಫೈನಲಿ ನಮ್ಮ ಮನೆಯವ್ರು ಬಂದರು, ಎಣ್ಣೆ ತೊಗೊಂಬಂದರು. ನಮ್ಮ ಮನೆಯವ್ರು ಇದ್ಬಿಟ್ಟು ಬೇಡ, ಸುಮ್ಮನೆ ಯಾಕೆ, ನನಗೂ ಯಾಕೋ ಡೌಟ್ ಬರ್ತಾಯಿದೆ, ಬೀಟ್ರೋಟ್ ಮಾಡಬೇಡ, ಎತ್ತಿಕ್ಬಿಡು ಸೈಡ್ಗೆ ಅಂತ ಹೇಳಿದ್ರು. ಸರಿ ಬೇಡ ಅಂತ ಹೇಳ್ಬಿಟ್ಟು ಈಗ ಸುಮ್ಮನೆ ಈರುಳ್ಳಿ ಪಲ್ಯ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಸೀರಿಯಸ್ ಹೇಳ್ತಾಯಿದ್ದೀನಿ, ಈರುಳ್ಳಿ ಪಲ್ಯ ಬೇಗನೆ ಮಾಡಿದೆ. ಯಾಕೆಂದರೆ ಟೈಮ್ ಕೂಡ ಆಗಿಬಿಟ್ಟಿತ್ತು ಆಗಲೇನು, ಮಕ್ಕಳಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು 2-3 ಈರುಳ್ಳಿ ಹಾಕ್ಕೊಂಡ್ಬಿಟ್ಟು, ಟೊಮೊಟೊ, 1-2 ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಕೂಡ ನೀಟಾಗಿ ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉದ್ದಿನ ಬೇಳೆ ಅವೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಮ್ಮ ಸಾನಂತೂ ಲಾಸ್ಟಲ್ಲಿ ಬಾಣಲಿ ಇರುತ್ತಲ್ವ, ಬಾಣಲಿಲಿ ಅನ್ನ ಹಾಕ್ಕೊಂಡು ಕೂಡ ಕಲಿಸ್ಕೊಂಡು ತಿಂದು ಚೆನ್ನಾಗಿದೆ ದೊಡ್ಡಮ್ಮ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಅರ್ಜೆಂಟಿಗೆ ಮಾಡಿದ್ರು ಕೂಡ ಅಂತ ಹೇಳಿ. ಹಿಂಗೆ ಅರ್ಜೆಂಟಿಗೆ ಮಾಡಿರೋದು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾಯಿರಿ.